ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನಗೂ ಈ ಸಂಬಂಧದಲ್ಲಿ ಒಪ್ಪಿಗೆ ಇದೆ. ಏ ಮಾಡಲಿ ನಿಂತ್ಕೋ. ಕೌಸಲ್ಯ, ನೀನು ಏನಂದೆ? ನನಗೂ ಆ ಹುಡುಗಿ ಓಕೆ, ಈ ಮದುವೆಗೆ ಒಪ್ಪಿಗೆ ಇದೆ ಅಂದೆ. ಇದೇನಮ್ಮ ಈಗ ತಾನೇ ಆಗಲ್ಲ ಅಂತಿದ್ದೆ. ನನ್ನ ಮಗನ ಖುಷಿಗೆ ನಾನು ಯಾಕೆ ಅಡ್ಡಿ ಆಗಲಿ? ಅವನು ಇಷ್ಟಪಟ್ಟಂಗೆ ಆಗಲಿ. ನಿಜವಾಗ್ಲೂ ನೀನು ಹೇಳ್ತಾ ಇದ್ದೀನಿ ಕೌಸಲ್ಯ. ನಿಮ್ಮನ್ನು ಹೇಗೆ ಒಪ್ಸೋದು ಅಂತ ನಾನು ಮಾವ ಇಷ್ಟೊತ್ತರೆಗೂ ಅದನ್ನೇ ಮಾತಾಡ್ತಿದ್ಯಾತೆ. ಅಷ್ಟರಲ್ಲಿ ನೀವೇ ಒಪ್ಕೊಂಬಿಟ್ರಿ. ಅಂದರೆ ನಿಮಗೆಲ್ಲ ಮೊದಲೇ ಒಪ್ಪಿಗೆ ಇತ್ತು ಅಂತಾಯ್ತು. ನಾನೊಬ್ಳೆ ಹಠ ಮಾಡ್ತಿದ್ನಾ? ಮುರಳಿ, ನಿನಗೆ ನನಗಿಂತ ಅವಳೇ ಮುಖ್ಯ ಆಗಿರ್ಬೋದು, ಆದರೆ ನನಗೆ ನೀನೇ ಮುಖ್ಯ ಕಣೋ. ಮಾ, ನಾನೇನೋ ಕೋಪದಲ್ಲಿ. ಪರವಾಗಿಲ್ಲ, ನಿನ್ನ ಖುಷಿಗೆ ನಾನು ಅಡ್ಡ ಬರಲ್ಲ. ಆದರೆ ಇನ್ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಬೇಡ ಕಣೋ. ಇಲ್ಲಮ್ಮ, ಇನ್ಯಾವತ್ತೂ ಬಿಟ್ಟು ಹೋಗಲ್ಲ. ನನಗಿಂತ ಅವಳೇ ಮುಖ್ಯ ಅಂತ ಹೇಳ್ದೆ ಅಲ್ವಾ? ನಮ್ಮ ಮನೆಗೆ ಬಂದು ಅದು ಹೇಗೆ ನಿನ್ನ ಜೊತೆ ಅವಳು ನೆಮ್ಮದಿಯಾಗಿರ್ತಾಳೆ ಅನ್ನೋದನ್ನ ನಾನು ನೋಡೇ ಬಿಡ್ತೀನಿ. ಅವ್ವ, ಅಕ್ಕ, ಸುಮಾ, ಬೇಗ ಬನ್ನಿ. ಯೋನವ, ಅವ್ವ, ಮುರಳಿ ಸರ್ ಅವ್ರ ಮನೇಲಿ ಮದ್ವೆಗೆ ಒಪ್ಕೊಂಡಿದಾರಂತೆ. ಅಕ್ಕ, ನಾನು ಹಿಂಗೆ ಹೇಳಿಲ್ವಾ ಅವ್ರ ಮದ್ವೆಗೆ ಒಪ್ಕೊಂಡೇ ಒಪ್ಕೋತಾರೆ ಅಂತ? ಅವ್ವ, ಚಿತ್ರ ಅವ್ರು ಫೋನ್ ಮಾಡಿದ್ರು, ಅವರೇ ಹೇಳಿದ್ದು ಅವ್ರ ಮನೇಲಿ ಮದ್ವೆಗೆ ಒಪ್ಕೊಂಡಿದಾರಂತೆ. ವಾವ್, ಸೂಪರ್ ಅಕ್ಕ. ಹೇಗಂತೆ? ಸರ್ ಹೇಗೆ ಒಪ್ಸಿದ್ರು ಅಂತ ಕೇಳ್ದ್ಯಾ? ಇದು ಸರ್ ಒಪ್ಸಿರೋದಲ್ಲ. ಮತ್ತಿನ್ಯಾರು? ದೊರೆ. ಅಕ್ಕ, ಖುಷಿನಾ? ದೊರೆನಾ? ಏ, ಅವ್ರು ಒಪ್ಕೊಂಡವ್ರಲ್ಲ, ಅಷ್ಟೇ ಸಾಕು, ನೀನು ಸುಮ್ಕಿರು. ಅವ್ವ, ಇನ್ನೇನು ಮದ್ವೆಗೆ ಚಪ್ರ ಹಾಕ್ಸೋದೆ ತಾನೆ? ಇನ್ಯಾವುದುವೆ ಅವಸರವಾಗಿ ಮಾಡಕ್ ನಾನು ಬಿಡಕ್ಕಿಲ್ಲ ಕಣವ್ವ. ಅವ್ರ ಮನೆಗೆ ಬಂದಾಗ ಮಾತುಕತೆ ಸರಿಯಾಗಿ ಆಗ್ನೇ ಇಲ್ಲ. ಈಗ ಅವ್ರು ಒಪ್ಕೊಂಡವ್ರಲ್ಲ, ಇಂದ ಮ್ಯಾಕ್ ನೋಡು, ಪ್ರತಿಯೊಂದು ಶಾಸ್ತ್ರನೂ ಸರಿಯಾಗಿ ಚಂದಾಗಿ ಮಾಡ್ತೀನಿ. ಹಾಗಿದ್ರೆ ನೆಕ್ಸ್ಟ್ ಎಂಗೇಜ್ಮೆಂಟು. ಈ ಸಲ ನನಗೆ ನಾನೇ ಡ್ರೆಸ್ ಸೆಲೆಕ್ಟ್ ಮಾಡೋದು. ನೀವೇನಾದರೂ ಆಗಲ್ಲ ಅಂದರೆ ಅಷ್ಟೇ. ನಿಶ್ಚಿತಾರ್ಥಕ್ಕೆ ಮೊದಲು ಹೂವು ಮುಡ್ಸೋ ಶಾಸ್ತ್ರ ಆಗ್ಬೇಕು. ಹೂ ಮುಡ್ಸೋದಾ?
ಗಣ್ಣವರು ನಮ್ಮನೆಗೆ ಬಂದು ಹೆಣ್ಣನ್ನ ನೋಡಿ ಒಪ್ಪಿಗೆ ಐತೆ ಅಂತ ಹೇಳಿ ಹೂವು ಮುಡಿಸಿ ಹೋಗ್ಬೇಕು. ಅದು ಹೇಳಾಯ್ತಲ್ಲ ಅವ್ವ. ಫೋನ್ನಾಗ ಹೇಳೋದಲ್ಲ, ನೇರವಾಗಿ ಬಂದು ಹೇಳ್ಬೇಕು. ಅಲ್ಲಿಂದಲೇ ಎಲ್ಲ ಶುರುವಾಗೋದು. ಅದಕ್ಕೇನಂತೆ, ಹೇಳಿದ್ರೆ ಆಯ್ತು. ಅಕ್ಕ, ನಿಮ್ಮ ಹುಡುಗ ಅಫಿಷಿಯಲ್ ಆಗಿ ನಿನ್ನ ನೋಡಕ್ ಬರ್ತಿದೆ. ರೆಡಿ ಆಗು. ನಾಚ್ಕೊಂಡು ಹೋದ್ಲು. ಏನು ಮೇಷ್ಟ್ರ ಮನೆಯವರು ಮದುವೆಗೆ ಒಪ್ಕೊಂಡ್ಬಿಟ್ರ? ಲೇ ಕಾಳಿ ಬಾರ್ಲ ಇಲ್ಲಿ. ಏನಕ್ಕಾಯ್ತು? ಕಾಳಿ, ಮೇಷ್ಟ್ರ ಮನೆಯವರು ದಡ್ರು ಕಣ್ಲಾ, ದಡ್ರು. ಯಾಕೆ ಏನಾಯ್ತು? ಅಲ್ಲ, ನಾನು ಕಾಳಿ ಅಟ್ಟೆಲ್ಲ ಹೇಳ್ಬಿಟ್ಟು ಬಂದಿದ್ರು. ಆ ಮೇಷ್ಟ್ರ ಮನೆಯವರು ಮದುವೆಗೆ ಒಪ್ಕೊಂಡಾರಂತೆ. ಅದ್ ಹೆಂಗಕ್ಕ ಒಪ್ಕೊಂಡ್ರವ್ರು? ಏನ್ ನಡೀತೋ ಏನೋ. ನಾನು ಆವತ್ತೇ ಹೇಳ್ದೆ, ಅಪ್ಪು ನೇಹ ಅವ್ರ ಅಮ್ಮನಿಂದೆ ಬಂಗಾರಮ್ಮ ಅವಳೆ, ನೀವೇನು ಕಿಸೋದು ನಡೆಯೋಕ್ಕಿಲ್ಲ ಅಂತ. ತಕೊಳ್ಳಿ, ಹಂಗೆ ಆಯ್ತಲ್ಲ. ಬಂಗಾರಮ್ಮ ಇದು ಬಿಟ್ರೆ ಸಾನ ನನ್ನ ಇಷ್ಟಪಡ್ತಾವಳೆ. ನಾನು ಈಗಲೇ ಸೀದಾ ಪುಟ್ಟಕ್ಕನ ಮನೆ ತಾವ ಹೋಗಿ ಸಾನಂತ ಕೇಳ್ತೀನಿ. ಏನಿನ್ಕಲ್ಲ, ಹೋಗ್ಬೇಕಾಗಿರೋದು ಆ ಪುಟ್ಟಕ್ಕನ ಮನೆಗಲ್ಲ, ಆ ಮೇಷ್ಟ್ರ ಮನೆಗೆ. ನಾವ್ ಅಷ್ಟು ಏಳು ಬಂದಿದ್ರು ಮದುವೆಗೆ ಹೆಂಗ್ ಒಪ್ಕೊಂಡು ಅಂತ ಕೇಳ್ಬಿಟ್ಟು ಈ ಸಂಬಂಧ ನಾನು ಮುರಿದ್ಬಿಟ್ಟು ಬರ್ತೀನಿ ಇರು. ಅಕ್ಕವು ಹಂಗಿದ್ರೆ ನಾನು ನಿನ್ ಜೊತೆಗೆ ಬರ್ತೀನಿ ಇರು. ನೀ ಸುಮ್ಕೆ ಇಲ್ಲೇ ಇರ್ಲಾ, ನಾನು ಹೋಗಿ ಬರ್ತೀನಿ. ಜಾಗ ಬಿಡು ಅಕ್ಕವು. ಹಲೋ ಸುಮಾ. ಹೇಳೋ ಪುರ್ಸಿ. ಮಮ್ಮಿ ಈಗಲೇ ಮುರಳಿ ಸರ್ ಮನೆಗೆ ಹೊಂಟವಳೆ. ನನ್ಗೆ ಯಾಕೋ ಈ ಸಂಬಂಧ ಮುರಿದಾಕ್ಬಿಡ್ತಾಳೆ ಅಂತ ಭಯ ಆಯ್ತೈತೆ ಸುಮಾ. ಇದನ್ನ ಈಗಲೇ ಸ್ನೇಹಕ್ಕಂತ ಹೇಳಿ ಮಮ್ಮಿ ಅಲ್ಲಿಗೆ ಹೋಗೋದನ್ನ ತಡಿಬೇಕು ಸುಮಾ. ಸರಿ ಇರು, ನಾನು ಅಕ್ಕನ ಹತ್ರ ಹೇಳ್ತೀನಿ. ಹಾ ನಿಮಿಷ. ಹೇಳು ಸುಮಾ. ಅಲ್ಲ, ಮುರಳಿ ಸರ್ ಮನೇಲಿ ಮದ್ವೆಗೆ ಒಪ್ಕೊಂಡಿದ್ದಾರೆ ಅನ್ನೋದು ನಿಮ್ಮಮ್ಮಿಗೆ ಗೊತ್ತಾಯ್ತು ಅಲ್ವಾ? ನನಗೂ ಅದೇ ಗೊತ್ತಾಯ್ತಲ್ಲ ಸುಮಾ. ಯಾರೋ ಸುದ್ದಿ ಅಪ್ಸೋರೆ ಅನಿಸ್ತೈತೆ. ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ. ಅದಂಗಿರ್ಲಿ, ಫಸ್ಟು ಮಮ್ಮಿನ ತಡಿಬೇಕು ಸುಮಾ. ಸರಿ ಸರಿ, ಆಮೇಲೆ ಮಾತಾಡೋಣ. ನಾನು ಈ ವಿಷಯನ ಇವ್ರಿಗೆ ಹೇಳ್ದೆ ಅಂತ ಮಮ್ಮಿಗೆ ಏನಾದರೂ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ. ಏನು, ಅವಳು ಅವ್ರ ಮನೆಗೆ ಹೋಗ್ತಿದ್ದಾಳಂತ? ಹ್ಞೂ ಅಕ್ಕ. ನಾನು ಹೋಗಿ ನೇರವಾಗಿ ತಡಿಯೋಣ ಅಂದ್ರೆ ಅವ್ವ ನನ್ನ ಮೇಲೆ ಕೂಗಾಡ್ತಾಳೆ. ಈಗೇನೇ ಮಾಡೋದು? ಏನು ಮದುವೆಗೆ ಒಪ್ಕೊಂಡ್ರಾ? ಅಲ್ಲ, ನಿಮ್ಗೇನಾಗೈತೆ? ನಾನು ಅಟ್ಟೆಲ್ಲ ಬುದ್ಧಿ ಹೇಳ್ಬಿಟ್ಟು ಹೋದ್ರು ನನ್ನ ಮಾತಿಗೆ ಈಟೇನ ನೀವು ಮರವಾದೆ ಕೊಡೋದು? ನೀವೇನೋ ಹೇಳ್ಬಿಟ್ಟು ಹೋದ್ರಿ, ಆದರೆ ನಮ್ಮ ಮಗ ನಮ್ಮ ಮಾತು ಕೇಳ್ತಿಲ್ವಲ್ಲ, ಅದಕ್ಕೆ ಒಪ್ಕೊಂಡ್ವಿ. ಏಟ್ ಸಲೀಸಾಗಿ ಹೇಳ್ತಿದ್ದೀರಲ್ಲ. ಅಲ್ಲ, ನಿಮ್ಮ ಮಗನಿಗೇನೋ ಬುದ್ಧಿ ಇಲ್ಲ, ಬುದ್ಧಿ ಹೇಳ್ಬೇಕಾದವ್ರು ನೀವೇ ಹೆಂಗ್ ಮಾಡಿದ್ರೆ ಹೆಂಗೆ? ನಮ್ಮ ಮನೇಲಿ ಎಲ್ಲರೂ ಯೋಚನೆ ಮಾಡಿನೇ ಈ ತೀರ್ಮಾನಕ್ಕೆ ಬಂದಿರೋದು. ನೀವೇನಾದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಓ, ಸುತ್ತಿ ಬಳಸಿ ಮೊದ್ಲು ಇಲ್ಲಿಂದ ಎದ್ದೋಗು ಅಂತ ಹೇಳ್ತಿದ್ಯಾ? ನೀವೇನ್ರಿ ಸುಮ್ಕೆ ಕೂತಿದ್ದೀರಾ? ಆ ಹುಡುಗಿ ಬಂದು ಸಂಸಾರ ಮಾಡ್ಬೇಕಾಗಿರೋದು ನಿಮ್ಮ ಮನೆಯಾಗೆ. ನಿಮ್ ನೆಮ್ಮದಿ ಹೊಂಟೋಯ್ತದೆ ಹೇಳ್ತಾ ಇದೀನಿ. ನಿಮ್ ಮಗ ಒಪ್ಲಿಲ್ಲ ಅಂದ್ರೆ ಬುದ್ಧಿ ಹೇಳಿ ಊರಿಗೆ ವಾಪಸ್ ಕರ್ಕೊಂಡೋಗಿ. ಆ ಹುಡುಗಿ, ಆ ಪುಟ್ಟಕ್ಕ ಯಾರು ಸರಿ ಇಲ್ಲ. ನಾನು ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇವ್ನಿ, ನನ್ನನ್ನ ವೈರಿಯಾಗಿ ನೋಡ್ಬೇಡಿ. ನನ್ ಮನ್ಸಾರೆ ಹೇಳ್ತಾ ಇವ್ನಿ, ನಿಮ್ ಮಗ ಸಂದಾಗಿರ್ಬೇಕು ಅಂದ್ರೆ ಈ ಮದ್ವೆ ನಡಿ ಕೂಡ್ದು.
ಹಲೋ ಹೇಳಿ ಮಿಸ್ಸು. ಹಲೋ ಶ್ರೀ, ಎಲ್ಲಿದ್ದೀರಾ? ನಾನು ನೀವೇನಿದ್ದೀರಾ? ನಾನು ಮನೇಲೇ ಇದ್ದೀನಿ. ನಾನಿಲ್ಲೇ ಗದ್ದೆ ಮೇಲೆ ತಕ್ಕೀವ್ರಿ ಮಿಸ್ಸು. ಹೇಳಿ. ಒಂದು ಪ್ರಾಬ್ಲಮ್. ಈಗಿಂದೀಗಲೇ ನೀವು ಸ್ವಲ್ಪ ಹೆಲ್ಪ್ ಮಾಡೋಕ್ಕಾಗತ್ತಾ? ಏನು ಹೇಳಿ ಮಿಸ್ಸು? ಆ ರಾಜಿ ಮುರಳಿ ಸರ್ ಮನೆಗೆ ಹೋಗ್ತಿದ್ದಾಳಂತೆ. ಅವಳು ಹೋಗಿ ಏನಾದರೂ ಬತ್ತಿ ಇಟ್ಟು ಮತ್ತೆ ಅವ್ರ ಮದ್ವೆಗೆ ಇಲ್ಲ ಅಂದ್ಬಿಟ್ರೆ ಕಷ್ಟ. ಆ ರಾಜೇಶ್ವರಿನ ತಡಿಬೇಕು, ಆಟ ತಾನೆ. ನೀವೇನು ಚಿಂತೆ ಮಾಡಿ, ನಾನು ನೋಡ್ಕೊಂತೀನಿ ಬಿಡಿ ಮಿಸ್. ಶೋರಾ? ಪಕ್ಕನಾ? ನೀವು ಕೇಳಿ ಇಲ್ಲ ಅಂತ ಹೇಳಿವ್ನಾ? ಪಕ್ಕ ಮಿಸ್ಸು. ಅವ್ವ, ಆ ರಾಜೇಶ್ವರಿ ಬಂದವಳಂತೆ. ನಾನು ಬಂದರೆ ಚೆನ್ನಾಗಿರೋಕ್ಕಿಲ್ಲ, ನೀನೇ ಓಡ್ ಬರವ. ಓ ಮಗ, ಇಂಥ ಇಚ್ಛೆಕ್ಕೆಲ್ಲ ನೀನು ಬರೋದು ಬೇಡ. ನಾನೇ ಹೋಗ್ಬಿಟ್ಟು ನೋಡ್ಕೊಬರ್ತೀನಿ. ಆ ಪುಟ್ಟಕ್ಕನೇ ಗಂಡನ್ ಬಿಟ್ಟೋಳು. ಇನ್ನು ಆ ಹುಡುಗಿ ನಿಮ್ಮ ಮಗನ್ ಬಿಡೋಕಿಲ್ಲ ಅಂತ ಏನು ಗ್ಯಾರಂಟಿ? ನಾನು ಗ್ಯಾರಂಟಿ. ಬನ್ನಿ ಬನ್ನಿ ಬಂಗಾರಮ್ಮನವ್ರೆ. ಏನು ರಾಜೇಶ್ವರಿ, ಮದುವೆ ಇಸಿಯ ಇನ್ನು ಶುರು ಆಗಕ್ಕಿಲ್ಲ, ಆಗ್ಲೇ ನಿಲ್ಸಕ್ಕೆ ಅಂತ ಒಂದ್ ಹಾಕೊಂಡು ಬಂದಿದ್ಯಾ? ನಾನು ನಿಮ್ಮ ತಕ್ಕ ಮಾತಾಡಕ್ಕೆ ಬಂದಿಲ್ಲ. ನಾನು ಬಂದಿರೋದು ಇವ್ರ ತಕ್ಕ ಮಾತಾಡಕ್ಕೆ. ನಾನು ಆಟಯ್ಯ ಇವ್ರ ತಕ್ಕ ಮಾತಾಡಕ್ಕೆ ಬಂದಿರೋದು. ನೋಡಿ ಬಿಗ್ರೆ, ನೀವು ಇವಳ ಮಾತನ್ನ ಕೇಳಬೇಡಿ. ಇದೇನು ಇವಳು ನಮ್ಮನ್ನ ಬೀಗ್ರು ಅಂತ ಕರಿತಾವಳೆ ಅಂತ ಮಾಡ್ತಿದ್ದೀರಾ? ನಮ್ಮ ಪುಟ್ಟಕ್ಕಂಗೆ ಬೀಗ್ರು ಅಂದ್ಮ್ಯಾಕೆ ನನಗೂ ಬೀಗ್ರಿದ್ದಂಗೆಯ. ಇವಳ ಆಟ ಅಲ್ಲ. ಈ ಪ್ರಪಂಚದಾಗ ಯಾರೇ ಬಂದು ಮದುವೆ ನಿಲ್ಸಕ್ ಪ್ರಯತ್ನ ಪಟ್ರು ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ಈ ಬಂಗಾರಮ್ಮನ್ ದಾಟ್ಕೊಂಡು ಹೋಗ್ಬೇಕಾಯ್ತದೆ. ಪುಟ್ಟಕ್ಕನ್ ಜೊತೆಯಾಗಿ ನಿಂತಿರೋಳು ನಾನು. ನನ್ನನ್ನು ದಾಟಿ ಮದುವೆ ನಿಲ್ಸಕ್ಕೆ ಯಾರ ಕೈಲೂ ಆಗಕ್ಕಿಲ್ಲ. ನೀವು ಪುಟ್ಟಕ್ಕನ ಮನೆಗೆ ಹೋಗಿ ಅದೇನೇನು ಕೆಲಸ ಮಾಡಬೇಕೋ ಮಾಡ್ಕೊಳ್ಳಿ. ಯಾರ ಮಾತನ್ನ ಕೇಳ್ಕೊಂಡು ನಿಮ್ಮ ಸಮಯನ ಅರ್ಥ ಮಾಡ್ಕೋಬೇಡಿ. ಇನ್ನು ಏನಾರ ಮಾತಾಡೋದಾಯ್ತಾ? ಕ್ಷಮಿಸ್ಬಿಡಿ, ದಿಢೀರಂತ ಹಿಂಗೆ ನಿಮ್ಮ ಮನೆಗೆ ಬಂದು ಹಿಂಗೆಲ್ಲ ಮಾತಾಡ್ಬಿಟ್ಟೆ. ಆದರೆ ಖಡಕ್ಕಾಗಿ ಹೇಳಲಿಲ್ಲ ಅಂತ ಹೇಳಿದ್ರೆ ಕೇಳೋ ಚರ್ಮ ಅಲ್ಲ ಅದು. ಊರ್ನಾಗ ಯಾರಿಗೆ ಒಳ್ಳೇದಾದ್ರೂ ಸಹಿಸ್ಕೊಳ್ಳೋ ಹೆಂಗ್ಸಲ್ಲ ಅವಳು. ಅವಳಿಂದ ನೀವು ದೂರವಾಗೇ ಇರಿ. ಎಲ್ಲ ಒಳ್ಳೇದೇ ಆಯ್ತದೆ. ಜೊತೆಯಾಗೆ ನಾನಿರ್ತೀನಿ. ನಂಗೆ ಹೊಸಿ ಕೆಲಸ ಇತ್ತು, ಹಂಗೆ ಹೊಂಟಿದ್ದೆ. ದಾರಿಯಾಗಿ ಮನೆ ಸಿಕ್ತಲ್ಲ ಅಂತ ಹಂಗೆ ಬಂದ್ಬಿಟ್ಟೆ. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪುಟ್ಟಕ್ಕನ್ನ ಭೇಟಿ ಆಯ್ತೀನಿ. ಬರನೆ ಅಮ್ಮ, ಟೀ ಕಾಫಿ ಏನು ತಗೊಳ್ದೆ ಹೋಗ್ತಾ ಇದ್ದೀರಾ? ಕೂತ್ಕೊಳ್ಳಿ. ಪರವಾಗಿಲ್ಲ ಕಣವ, ಬರ್ತೀನಿ. ಯಪ್ಪ, ನೋಡ್ದೇನೆ ಕೌಸಲ್ಯ,
ರಾಜೇಶ್ವರಿ ಅವ್ರು ಬರ್ತಾರೆ ಅಂತ ಗೊತ್ತಾಗಿ ಬಂಗಾರಮ್ಮನವ್ರು ಹುಡ್ಕೊಂಡು ನಮ್ಮ ಮನೆ ಬಂದಿದ್ದಾರೆ. ಅಂದ್ರೆ ಇನ್ನು ಯಾರು ಏನೇ ಮಾಡಿದ್ರು ಈ ಮದುವೆ ನಿಲ್ಸಕ್ಕಾಗಲ್ಲ. ಇಲ್ಲ ಶ್ರೀ ಈ ಕಡೆ ನೀಡಿ. ಈ ಕಡೆ ಒಂಚೂರು ಈ ಕಡೆ ಜರುಗಿಸಿ. ಸಾಕ ಈ ಶ್ರೀ ಬಗ್ಗೆ ಏನು ಅನ್ಸುತ್ತೆ? ಅಂದರೆ ಸ್ನೇಹ ಅಕ್ಕ ಯಾರ ಜೊತೆನೂ ಇಷ್ಟೊಂದು ಕ್ಲೋಸ್ ಆಗಿಲ್ಲ, ಆದರೆ ಇವ್ರನ್ನ ಮಾತ್ರ ತುಂಬ ಹಚ್ಕೊಂಡಿದ್ದಾಳೆ ಅನ್ಸ್ತಿಲ್ವಾ? ಸುಮಾ, ನೀನು ಹಿಂಗೆಲ್ಲ ಮಾತಾಡೋದವಳು ಕೇಳಿಸ್ಕೊಂಡ್ರೆ ಆಟೆಯ. ನನಗೇನು ತಪ್ಪಂದೆ? ಸರಿ ಬಿಡು, ನಾನು ಬರೀ ನಿನ್ನ ಹುಡುಗನ ಬಗ್ಗೆನೇ ಮಾತಾಡ್ತೀನಿ. ಸುಮಾ, ನೀನು ಹಿಂಗೆಲ್ಲ ಮಾತಾಡಿದ್ರೆ ಕುಂತ್ಕೊಂಡು ಸಿಕ್ಬಿಡ್ತೀನಿ. ಆಯಿತು ಆಯಿತು ಆಯಿತು, ಏನು ಮಾತಾಡಲ್ಲ. ಅವ್ವ, ಮೇಷ್ಟ್ರ ಮನೆಯವ್ರು ಬಂದ್ರು. ಬಂದೆ ಕಣಪ್ಪ, ಬಂದೆ. ಅಕ್ಕ ಅವ್ರು ಬಂದ್ರಂತೆ, ಬಾ. ಏ, ನಾನು ಈಗಲೇ ಬರಂಗಿಲ್ಲ ಕಣವಿ, ನೀನು ವಾಗು. ಓ, ಇದು ಬೇರೆನಾ? ಸರಿ ಆಯಿತು. ಹೋದ ಸಲ ಬಂದಿದ್ದಕ್ಕಿಂತ ಈ ಸಲ ಮನೆ ಸ್ವಲ್ಪ ನೀಟಾಗಿದೆ. ಹಾಗೇನಿಲ್ಲ, ಹೋದ ಸಲನೂ ಹೀಗೆ ಇತ್ತು, ನೀವು ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಸ್ನೇಹ, ಸಾನ ತಯಾರಾಗಳವ ನೋಡವ. ರೆಡಿ ಇದ್ದಾಳಲ್ವಾ? ಹೋಗಿ ನೋಡು. ಸುಮಾ, ಅಕ್ಕ ರೆಡಿ ಇದ್ದಾಳಲ್ವಾ? ಹ್ಞೂ ಅಕ್ಕ. ಪುಟ್ಟಕ್ಕ, ಹೂ ಮುಡೋ ಶಾಸ್ತ್ರಕ್ಕೆ ಹುಡುಗ ಬರಂಗಿಲ್ಲ ಅಲ್ವಾ? ಹ್ಞೂ, ನಾನು ಹಂಗೆ ಅನ್ಕೊಂಡೆ. ಹುಡುಗನ ಕಡೆ ಅಷ್ಟೇ ಬಂದು ಹುಡುಗಿಗೆ ಒಪ್ಪಿಗೆ ಕೊಟ್ಟು ಹೋಗ್ಬೇಕು ಅಂತ. ಯಾಕೆ? ನಾನು ಯಾಕೆ ಬರಂಗಿಲ್ಲ? ಅಯ್ಯೋ ಸರ್, ನಮ್ಮ ಆಂಟೀಸ್ ಎಲ್ಲ ನಿಮ್ಮನ್ನ ಚುಡಾಯಿಸ್ತಾ ಇದ್ದಾರೆ. ಹೌದು, ಈ ಶಾಸ್ತ್ರಕ್ಕೆ ಕೆಲವರು ಗಣ್ಣ ಕರ್ಸಕ್ಕಿಲ್ಲ. ನಾನೇ ಇರಲಿ ಕರ್ಕೊಬನ್ನಿ ಅಂತ ಹೇಳಿದ್ದೆ. ಪಾಪ ಮೇಷ್ಟ್ರು ಎಲ್ಲವ್ರನ್ನ ಆಚೆ ಕುಳಿಸ್ಬಿಡ್ತಾರ ಅಂತ ಗಾಬರಿ ಬಿದ್ದುಬಿಟ್ಟಿದ್ರು ಅಲ್ವಾ ಮೇಷ್ಟ್ರೆ? ನೀವು ನಮ್ಮ ಸಂಬಂಧ ಒಪ್ಕೊಂಡು ಬಂದ್ರಲ್ಲ,
ಅದೇ ನಮಗೆ ಶಾನ ಸಂತೋಷ. ಸರಿ ಸರಿ, ಹುಡುಗಿನ ಕರೀರಿ. ನಮ್ಮ ಹುಡುಗ ಸಾಕಷ್ಟು ಸಾರಿ ನೋಡಿದಾನೆ, ಆದರೂ ಶಾಸ್ತ್ರಕ್ಕೆ ಇನ್ನೊಂದ್ಸಲ ನೋಡ್ಲಿ. ನೇಹಾ ಕರ್ಕಬಾವು. ಹಾಂ. ಅಕ್ಕ ಬಾ. ಧೀರ